ಸ್ನೇಹಿತರ, ಗುಜರಾತ್ನಲ್ಲಿ ನಡೆದಂಥ ದುರಂತ ಭಾರತೀಯ ಇತಿಹಾಸದಲ್ಲಿ ಕರಾಳ ಅಧ್ಯಾಯವಾಗಿ ಹೋಯಿತು. 274 ಅಮಾಯಕ ಜೀವಗಳನ್ನು ಬಲಿ ಪಡೆದಂಥ ನತದೃಷ್ಟ ವಿಮಾನ ಅದು. ಎಂದೂ ಮರೆಯದ ಕಹಿ ನೆನಪುಗಳನ್ನು ಬಿಟ್ಟು ಹೋಗಿಬಿಟ್ಟಿದೆ. ಅಲ್ಲೊಬ್ಬ ಪ್ರೇಮಿ ತನ್ನ ಪ್ರೇಯಸಿಯನ್ನು ಕಳೆದುಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ಆತನನ್ನು ವಿಚಾರಿಸಿದವರಿಗೆ ಆತನ ಕಂಬನಿ ತುಂಬಿದ ಮಾತುಗಳನ್ನು ಕೇಳಿ ಮೌನವೇ ತಬ್ಬಿಕೊಂಡಂತಾಗಿಬಿಡ್ತು. ಎಂದೂ ಬಾರದ ಪ್ರೇಯಸಿಯ ಜೊತೆ ಕಳೆದ ದಿನಗಳೇ ಆತನ ಹೃದಯವನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇವೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯ ಜೊತೆಗೆ ವಿಶ್ವಾಸ್ ಕುಮಾರ್ ರಮೇಶ್ ಕೂತಿದ್ದಂಥ ಆ ಸೀಟಿನ ರೋಚಕ ಕಥೆಗಳ ಬಗ್ಗೆಯೂ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ಅಚ್ಚರಿಗಳಲ್ಲಿ ಅಚ್ಚರಿ, ಪವಾಡಗಳಲ್ಲಿ ಪವಾಡ ಎಂಬಂತೆ ರಮೇಶ್ ಎಂಬ ಒಬ್ಬ ವ್ಯಕ್ತಿ ಮಾತ್ರ ಈ ದುರಂತದ ಬೆಂಕಿಯ ಕೆನ್ನಾಲಿಗೆಯಿಂದ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬಂದು ಬಿಟ್ಟ. ಆದರೆ ಆತ ಕೂತಿದ್ದ ಸೀಟ್ನ ಎಲ್ಲರೂ ಕೂಡ ಬುಕ್ ಮಾಡಲಿಕ್ಕೆ ಅಸಡ್ಡೆ ತೋರ್ತಾ ಇದ್ರಂತೆ. ನೋಡಿ, ವಿಪರ್ಯಾಸ ಹೇಗಿದೆ ಅಂದರೆ ಆ ಸೀಟ್ನಿಂದಲೇ ಆತ ಬದುಕಿ ಬಂದಿರೋದು. ಯಾವ ಸೀಟನ್ನು ಟಿಕೆಟ್ ಬುಕ್ ಮಾಡಲಿಕ್ಕೆ ಬಹಳಷ್ಟು ಪ್ರಯಾಣಿಕರು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ರೋ, ಯಾವ ಸೀಟಿನ ಮೇಲೆ ಕಂಪ್ಲೇಂಟ್ಸ್ಗಳನ್ನು ಹೆಚ್ಚು ಹೇಳ್ತಾ ಇದ್ರೋ, ಅದೇ ಸೀಟ್ ಈಗ ಆತನ ಪ್ರಾಣವನ್ನು ಉಳಿಸಿಬಿಟ್ಟಿದೆ. ಅದರ ಕುತೂಹಲದ ವಿಷಯಗಳು ಇಲ್ಲಿವೆ ಸ್ನೇಹಿತರೆ. ಯಾರಿಗೂ ಬೇಡವಾಗಿದ್ದಂಥ ಸೀಟ್ ಅದು. ಅದ್ರ ಬಗ್ಗೆ ಅನೇಕ ಕಂಪ್ಲೇಂಟ್ಸ್ಗಳು ಇತ್ತು. ಯಾರೂ ಬುಕ್ ಮಾಡಲಿಕ್ಕೂ ಕೂಡ ಆಸಕ್ತಿಯನ್ನೇ ತೋರ್ತಾ ಇರಲಿಲ್ವಂತೆ. ಈ ನಿರ್ಲಕ್ಷ್ಯಕ್ಕೊಳಗಾದಂಥ ಸೀಟಿಗೆ ಈಗ ಬಲು ಬೇಡಿಕೆ ಬಂದುಬಿಟ್ಟಿದೆ. ಗೂಗಲ್ನಲ್ಲಿ ಹೆಚ್ಚು ಸರ್ಚ್ ಆದಂಥ ಟ್ರೆಂಡಿಂಗ್ ಪದಗಳಲ್ಲಿ ಇದು ಕೂಡ ಒಂದು. 11A ಸೀಟ್, ರಮೇಶ್ ಕೂತಿದ್ದಂಥ ಸೀಟ್ ಅದು. ಕಿಟಕಿ ಇಲ್ಲದೇ ಇದ್ದರೂ ಕೂಡ ಇದಕ್ಕೆ ವಿಂಡೋ ಸೀಟ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತಂತೆ. ಈ ಬೋಯಿಂಗ್ ವಿಮಾನದಲ್ಲಿ, ಏರ್ ಇಂಡಿಯಾ ಈ ಫ್ಲೈಟ್ನಲ್ಲಿ ಇದೇ ವಿಂಡೋ ಸೀಟನ್ನು, ಅದಕ್ಕೆ ಕಿಟಕಿ ಇಲ್ಲ ಆದರೂ ಕೂಡ ಇದಕ್ಕೆ ವಿಂಡೋ ಸೀಟ್ ಅಂತ ಹೇಳಿ ಮೆನ್ಷನ್ ಮಾಡಲಾಗ್ತಾ ಇತ್ತು. ಅನೇಕರು ಹೊರಗಿನ ಈ ಮೋಡ ತುಂಬಿದಂಥ ನೀಲಿ ಆಕಾಶ ನೋಡಲಿಕ್ಕೆ ವಿಂಡೋ ಸೀಟನ್ನು ಚೂಸ್ ಮಾಡ್ತಾರೆ. ಆದರೆ ಈ ವಿಂಡೋ ಸೀಟ್ ಟಿಕೆಟನ್ನು ಪಡೆದು ನಿರಾಶೆಯಾಗಿ ಖ್ಯಾತೆ ತೆಗೆದ ಉದಾಹರಣೆಗಳು ಕೂಡ ಅನೇಕ ಇದ್ದುವಂತೆ. ಈ ಸೀಟ್ ಬಗ್ಗೆ ಅನೇಕರು ದೂರನ್ನು ಕೂಡ ಸಲ್ಲಿಸಿದ್ರಂತೆ. ಒಂದು ರೀತಿ ಕುಖ್ಯಾತಿಗೆ ಒಳಗಾಗಿದ್ದಂಥ ಸೀಟ್ ಇದು. ಆದರೆ ಈ ಸೀಟ್ ಮೃತ್ಯುಂಜಯನ ರೀತಿಯಲ್ಲಿ ಪ್ರಾಣವನ್ನು ಕಾಪಾಡಿದೆ. ಅಪಖ್ಯಾತಿ, ಅಪಹಾಸ್ಯಕ್ಕೆ ಒಳಗಾಗಿದ್ದಂಥ ಸೀಟ್ನಿಂದಲೇ ರಮೇಶ್ ದೇವ ಮಾನವನಂತೆ ಬದುಕಿ ಬಂದಿದ್ದಾರೆ. ಇದಕ್ಕೆ ಈ ಸೀಟ್ ಬಗ್ಗೆ ಎಲ್ಲರೂ ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇರೋದು. ಹೆಸರಿಗೆ ಮಾತ್ರ ವಿಂಡೋ ಸೀಟ್, ಆದರೆ ಅಲ್ಲಿ ಕಿಟಕಿ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ಇಷ್ಟೆಲ್ಲ ಕೆಟ್ಟ ಹೆಸರಿಗೆ ಖ್ಯಾತಿಯನ್ನು ಪಡೆದಿತ್ತು. ಆದರೆ ಇದರಿಂದಲೇ ಒಬ್ಬ ಮನುಷ್ಯನ ಜೀವ ಉಳಿದಿರೋದು, ಅದು ಕೂಡ 274 ಜೀವಗಳು ಮಡಿದ್ರೂ ಕೂಡ ಈತ ಅದು ಹೇಗೆ ಎದ್ದು ಬಂದೋ ಅನ್ನೋ ಒಂದು ಅಚ್ಚರಿ, ಪವಾಡ ಎಲ್ಲರೂ ಕೂಡ ಈಗ ಶಾಕನ್ನು ಮೂಡಿಸ್ತಾ ಇರೋದು. ಸ್ನೇಹಿತರೆ, ಆತ ನರೇಂದ್ರ ಮೋದಿಯವರು ಭೇಟಿ ಆಗಲಿಕ್ಕೆ ಬಂದಾಗ ಮಾತನಾಡ್ತಾ ಒಂದಿಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತಾನೆ. ನೀವು ಮಾಧ್ಯಮಗಳಲ್ಲೂ ಕೂಡ ಕೇಳಿದ್ದೀರಿ. ಆದರೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಆತ ಹಂಚಿಕೊಂಡಿರೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಆತ ನೋಡ್ತಾ ಇದ್ದಾಗೆ ಅದೇ ವಿಮಾನ BJ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಕಟ್ಟಡಕ್ಕೆ ಬಂದು ಅಪ್ಪಳಿಸುತ್ತೆ. ಕಣ್ಬಿಟ್ಟಾಗ ಆತ ಬದುಕಿದ್ದೆ ಅನ್ನೋದು ಗೊತ್ತಾಗುತ್ತೆ. ಅದೃಷ್ಟ ಎನ್ನುವಂತೆ ಇದೇ 11A ಸೀಟ್ ತುರ್ತು ದ್ವಾರ ಮುರಿದು ಹೋಗಿಬಿಡುತ್ತೆ. ಹೇಗೋ ಸೀಟ್ ಬೆಲ್ಟನ್ನು ಬಿಡಿಸ್ಕೊಂಡು ಆ ಮುರಿದು ಹೋಗಿದ್ದಂಥ ತುರ್ತು ದ್ವಾರದ ಮೂಲಕ, ಎಮರ್ಜೆನ್ಸಿ ಎಕ್ಸಿಟ್ ಮುಖಾಂತರವಾಗಿ ಆತ ಹೊರಗೆ ಬರ್ತಾನೆ. ಅದೃಷ್ಟ ನನ್ನ ಕಡೆಗಿತ್ತು ಅಂತ ಅನಿಸುತ್ತೆ. ಹಾಗಾಗಿ ನಾನು ಕುಳಿತಿದ್ದಂಥ ಆಸನ ವಿಮಾನದ ಭಾಗವು ಹಾಸ್ಟೆಲ್ನ ತಳಮಹಡಿಯಲ್ಲಿ ಬಿದ್ದಿತ್ತು. ಆತ ಕೂತಿದ್ನಲ್ಲ ಎಮರ್ಜೆನ್ಸಿ ಎಕ್ಸಿಟ್ ಅನ್ನೋ ಸೀಟ್ 11A ಸೀಟು, ಅದ್ರ ಭಾಗವೇ ಅದು ಹೋಗಿ ವಿಮಾನ ಹೋಗಿ ಹಾಸ್ಟೆಲ್ ಮೇಲೆ ಬೀಳುತ್ತಲ್ಲ, ಅದರ ತಳಮಹಡಿ ಕೆಳ ಫ್ಲೋರ್ನಲ್ಲಿ ಹೋಗಿ ಬಿದ್ದುಬಿಟ್ಟಿತ್ತಂತೆ. ಅಲ್ಲಿ ಆತ ತನ್ನ ಸೀಟ್ ಬೆಲ್ಟನ್ನು ಕಳಚ್ಕೊಂಡು ಹರಸಾಹಸ ಮಾಡಿ ಆ ಮುರಿದು ಹೋಗಿದ್ದಂಥ ಎಮರ್ಜೆನ್ಸಿ ಡೋರ್ ಮುಖಾಂತರವಾಗಿ ಹೊರಗೆ ಬಂದಿರೋದು. ಅಷ್ಟರೊಳಗೆ ಸ್ವಲ್ಪ ಸಣ್ಣ ಪುಟ್ಟ ಸುಟ್ಟು ಗಾಯಗಳಾಗಿದೆ, ಮುಖ ಬೆನ್ನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದು. ಎಲ್ಲವೂ ಕೂಡ ಆತ ಕಣ್ಣೆದುರಿಗೆ ನೋಡಿಬಿಟ್ಟಿದ್ದಾನೆ. ಯಾಕೆಂದರೆ ಆ ವಿಮಾನದ ಮತ್ತೊಂದು ಬದಿ ಏನಿದೆಯಲ್ವಾ, ಆತ ಬಿದ್ದಿರೋ ವಿಮಾನದ ಮತ್ತೊಂದು ಪೋರ್ಷನ್ ಏನಿದೆ ಅದು ಆ ಹಾಸ್ಟೆಲ್ ಗೋಡೆ ಕ್ಲೋಸ್ ಮಾಡಿಬಿಟ್ಟಿತ್ತಂತ. ಇಲ್ಲದೇ ಇದ್ದಿದ್ದರೆ, ಆ ಹಾಸ್ಟೆಲ್ ಗೋಡೆ ಕ್ಲೋಸ್ ಮಾಡದೇ ಇದ್ದಿದ್ದರೆ ಅದ್ರ ಇನ್ನೊಂದು ಎಂಟ್ರಿ ಎಕ್ಸಿಟನ್ನು ಅಲ್ಲಿಂದಲೂ ಕೂಡ ಅನೇಕರು ಬದುಕಿ ಹೊರಗೆ ಬರ್ತಾಯಿದ್ರು. ಅವರೆಲ್ಲರೂ ಕೂಡ ನನ್ನ ಎದುರಿಗೆ ಕಣ್ಣೆದುರಿಗೆ ನರಳಿ ಸಾಯೋದನ್ನು ನಾನು ನೋಡಿಬಿಟ್ಟೆ. ಆ ಗಗನಸಖಿಯರು 2 ಪ್ರಯಾಣಿಕರು ಸಜೀವ ದಹನವಾಗಿಬಿಟ್ರು, ನನ್ನೆದುರಿಗೆ ಸುಟ್ಟು ಭಸ್ಮವಾಗಿಬಿಟ್ರು, ನಾನು ಕೂಡ ಕಣ್ಣೀರಾಗ್ತಾ ಎದ್ದು ಹೊರಗೆ ಬಂದುಬಿಟ್ಟೆ ಅಂತ. ಸ್ನೇಹಿತರೆ, ಇವೆಲ್ಲವೂ ಕೂಡ ಆತ ಹಂಚ್ಕೊಂಡಿರೋದು. ಒಂದು, ಆ ಸೀಟಿನ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ನಿಮ್ಗೆ ತಿಳಿಸ್ಬಿಟ್ಟಿದ್ದೀನಿ.
ಇನ್ನೊಂದು ಕಡೆ ಇದೇ ಪ್ರಾಣಾಪಾಯದಿಂದ ಎದ್ದು ಬಂದಿರತಕ್ಕಂಥ ರಮೇಶ್ ಮಾನಸಿಕವಾಗಿ ಜರ್ಜರಿತರಾಗಿಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಸರ್ವೈವಲ್ ಸಿಂಡ್ರೋಮ್ ಅನ್ನೋ ಮಾನಸಿಕ ವ್ಯಾಧಿ ಕೂಡ ಅವರನ್ನು ಇನ್ನು ಮುಂದೆ ಬಾಧಿಸಬಲ್ಲದಂತೆ. ಇದು ಮನೋಶಾಸ್ತ್ರಜ್ಞರು ಹೇಳ್ತಾ ಇರ್ತಕ್ಕಂಥ ವರದಿ. ಪ್ರತಿ ಬಾರಿಯೂ ಕೂಡ ಪ್ರಪಂಚಗಳ ಅದ್ಭುತಗಳ ಸಾಲಿಗೆ ಸೇರಿದಂಥ ಈ ರಮೇಶ್ ಚಮತ್ಕಾರ ಮಾಡಿದವರಂತೆ ಎಲ್ರಿಗೂ ಕೂಡ ಇದೀಗ ದೇವರಂತೆ ಕಾಣ್ತಾ ಇದ್ದಾರೆ. ಕಣ್ಣು ಬಿಟ್ಟರೆ ಎಲ್ರಿಗೂ ಕೂಡ ಭಯಾನಕ ದೃಶ್ಯಗಳೇ ಕಾಣಿಸಬಹುದು. ಆತನಿಗಂತರೂ ಆತ ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ಟರೂ ಕೂಡ ಆ ಒಂದು ದೃಶ್ಯಗಳೇ ಕಣ್ಣಿಗೆ ಎದುರು ಬರಬಹುದು. ಹಾಗಾಗಿಯೇ ಆತ ಸ್ವಲ್ಪ ಪ್ಯಾನಿಕ್ ಕೂಡ ಆಗಬಹುದು. ಅವರ ಕೊನೆಯ ದಿನಗಳವರೆಗೂ ಕೂಡ ಎದೆ ಜಲ್ಲೆನಿಸುವ ಕ್ಷಣಗಳ ಬಗ್ಗೆ ಪ್ರತಿಯೊಬ್ಬರೂ ಅವನನ್ನು ಪೀಡಿಸೋದರಿಂದ ಮತ್ತೆ ಮತ್ತೆ ನೆನಪಿಸೋದ್ರಿಂದ ಅವನ ಪಾಲಿಗೆ ಇದು ಮುಳ್ಳಾಗಲು ಕೂಡ ಬಹುದು. ಇದಕ್ಕೆ ನಾವು ಸರ್ವೈವಲ್ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ಒಟ್ಟಾರೆ ವಿಮಾನ ಪತನಕ್ಕೆ ಏನು ಕಾರಣ ಅನ್ನೋದಕ್ಕೆ ಈಗ ಸಿಕ್ಕಿರೋ ಒಂದು ಬ್ಲ್ಯಾಕ್ ಬಾಕ್ಸ್ ಕೂಡ ಕೆಲವು ರಹಸ್ಯ ಮಾಹಿತಿಗಳನ್ನು ಬಿಚ್ಚಿಟ್ಟಿದೆ. ಅಹಮದಾಬಾದ್ನಲ್ಲಿ ವಿಮಾನ ದುರಂತದ ಕೊನೆಯ ಕ್ಷಣಗಳಲ್ಲಿ ಇದೇ ಏರ್ ಇಂಡಿಯಾದ ಪೈಲಟ್ ಆಗಿದ್ದಂಥ ಸುಮಿತ್ ಸಬರ್ವಾಲ್ ಅವರು ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ನೀಡಿದಂಥ ಕೊನೆಯ ಸಂದೇಶದ ಆಡಿಯೋ ಈಗ ಸಿಕ್ಕಿರೋದು. ಕೇವಲ 5 ಸೆಕೆಂಡುಗಳ ಆಡಿಯೋ ಅದು. ಆ ಕೊನೆಯ ಕ್ಷಣದಲ್ಲಿ ಆತ ಏನು ಮಾತನಾಡಿದ್ದ ಅನ್ನೋದು ಒಂದು ಮೇಡೇ 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 ಅಂತ 3 ಸರಿ ಹೇಳಿರೋದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ನೋ ಪವರ್, ನೋ ಥ್ರಸ್ಟ್, ಗೋಯಿಂಗ್ ಡೌನ್ ಅಂತ ಹೇಳಿ ಕೂಗು ಬಿಟ್ಟಿದ್ದಾರಂತೆ. ಅಂದರೆ ಇಲ್ಲಿ ಒತ್ತಡವಿಲ್ಲ, ಶಕ್ತಿ ಕಳೆದುಕೊಳ್ತಾ ಇದೆ, ಮೇಲೆ ಏರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಇದೇ ಸಬರ್ವಾಲ್ ಅವರು ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ತಮ್ಮ ಸಂದೇಶವನ್ನು ರವಾನಿಸ್ತಾರೆ. ಅದು ಕೂಡ ಕೂಗಿಕೊಳ್ತಾ. ಅದಾದ ಕೆಲವು ಸೆಕೆಂಡ್ಗಳಲ್ಲಿ ವಿಮಾನ ಪತನವಾಗುತ್ತೆ. ಆಗ ಪೈಲಟ್ ಜೊತೆಗೆ ಏರ್ ಕಂಟ್ರೋಲ್ನ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದರಲ್ವ, ಅಲ್ಲಿಂದ ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ ಕಡೆಯಿಂದ ಇವ್ರನ್ನ ಸಂಪರ್ಕ ಮಾಡಲಿಕ್ಕೆ ಒಂದು ರಿಯಾಕ್ಷನ್ ಕೂಡ ಬರುತ್ತೆ. ಆದರೆ ಇವ್ರ ಕಡೆಯಿಂದ ಯಾವುದೇ ರಿಯಾಕ್ಷನ್ ಸಿಗೋದೇ ಇಲ್ಲ. ನಿಮಗೆ ಮೇಡೇ ಅಂದರೆ ಈಗಾಗಲೇ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ವಿಮಾನ ತುಂಬ ಡೇಂಜರ್ನಲ್ಲಿದೆ, ಜೀವಕ್ಕೆ ಎಲ್ರಿಗೂ ಕೂಡ ಅಪಾಯ ಇದೆ, ತುರ್ತು ಪರಿಸ್ಥಿತಿಯನ್ನು ನೀವು ತಕ್ಷಣಕ್ಕೆ ನಾನು ಸೂಚಿಸ್ತಾ ಇದ್ದೀನಿ ಅಂತ ಹೇಳಿ ಒಂದು ಸಂವಹನ ಮಾಧ್ಯಮವಾಗಿ ಒಂದು ರೇಡಿಯೋ ಸಂಕೇತ ಇದು. ಆದರೆ ATC ಸ್ಪಂದನೆ ಕೊಡೋವಷ್ಟರಲ್ಲೇ ಇದೊಂದು ದೊಡ್ಡ ದುರಂತ ಸಂಭವಿಸಿಬಿಡ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಇದರ ಜೊತೆಗೆ ನಾನು ಆರಂಭದಲ್ಲಿ ಒಬ್ಬ ಪ್ರೇಮಿಯ ಕಥೆಯನ್ನು ಹೇಳ್ತಾ ಇದ್ದೆ. ತನ್ನ ಪ್ರೇಯಸಿಗಾಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಕ್ಕಂಥ ದೃಶ್ಯ, ಅದನ್ನು ಆರಂಭದಲ್ಲೇ ನೀವು ನೋಡಿದ್ರಿ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋವನ್ನು ಯಾರು ಮಾಡಿದ್ದು, ಹಂಚಿಕೊಂಡಿದ್ದ್ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇದ್ದರೂ ಕೂಡ ಆತ ತನ್ನ ಪ್ರೀತಿಗಾಗಿ ಕಾಯ್ತಾ ಇರೋದ್ರ ಬಗ್ಗೆ ಅಲ್ಲಿ ಸೂಚ್ಯವಾಗಿ ತಿಳಿಸ್ತಾ ಇದ್ದಾನೆ. ಆತನು ಕೂಡ ತನ್ನ ಪ್ರೇಯಸಿಯನ್ನು ಕಳೆದುಕೊಂಡಿದ್ದಾನೆ, ಒಂಟಿಯಾಗಿ ಆಸ್ಪತ್ರೆಯಲ್ಲಿ ಕುತ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾನೆ. ಪ್ರತಿಯೊಬ್ಬರ ಕುಟುಂಬಗಳ ಒಂದೊಂದು ರೋದನೆಯೂ ಕೂಡ ಒಂದು ರೀತಿಯಾಗಿದೆ. ಆದರೆ ಆತ ಓಪನ್ ಅಪ್ ಆಗಿ ಹೇಳ್ಕೊಳ್ಳದ ರೀತಿಯಲ್ಲಿ ಆತ ಕಣ್ಣೀರನ್ನು ಹಾಕ್ತಾ ಇರೋದು. ಯಾರೋ ಒಬ್ಬರಲ್ಲಿ ಹೋಗಿ ಕೇಳ್ತಾರೆ, ಯಾಕೆ ಇಷ್ಟು ಅಳ್ತಾ ಇದ್ದೀರಾ, ಯಾರನ್ನ ಕಳ್ಕೊಂಡಿದ್ದೀರಾ ಅಂತ. ಆತ ತನ್ನ ಪ್ರೀತಿಗಾಗಿ ಅಂತ ಹೇಳಿ ಉತ್ತರ ಕೊಡ್ತಾನೆ. ಇಷ್ಟಾಗಿ ಅವನು ಬೇರೆ ಏನು ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ, ಒಂಟಿಯಾಗಿ ಕಣ್ಣೀರನ್ನ ಹಾಕ್ತಾ ಕುತ್ಕೊಂಡ್ಬಿಟ್ಟಿದ್ದಾನೆ. ಇದಕ್ಕೆ ಬಹಳಷ್ಟು ಜನ ಯುವ ಪ್ರೇಮಿಗಳಿರ್ಬೋದು, ಅನೇಕರು ಆ ಪ್ರೇಯಸಿಯನ್ನು ಕಳೆದುಕೊಂಡಂಥ ಪ್ರೇಮಿಗೆ ಕೆಲವು ಕಮೆಂಟ್ಸ್ಗಳ ಮುಖಾಂತರವಾಗಿ ಕಂಬನಿಯನ್ನು ಮಿಡಿತಾ ಇರೋದು. ಇದು ಒಬ್ಬೊಬ್ಬರ ಕತೆ ಒಂದೊಂದು ರೀತಿಯಾಗಿ. ಅನೇಕರು ಈ ಪೈಲಟ್ಸ್ಗಳ ಜೀವನವನ್ನು ಎಲ್ಲೊಂದು ಕಡೆ ಅವರ ಸಾವಿಗೆ ಅದು ಕೂಡ ಅವರ ಜೀವವೂ ಕೂಡ ಒಂದಲ್ವೇ, ಆದರೆ ಅವರೆಲ್ಲೋ ಮಿಸ್ಟೇಕ್ಸ್ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಅವ್ರನ್ನ ಕಡೆಗಣಿಸಿ ಪ್ರಯಾಣಿಕರ ಒಂದು ಸಾವಿನ ಬಗ್ಗೆ ಅಷ್ಟೇ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಇದೇ ಸಬರ್ವಾಲ್ ಅವರು, ಪೈಲಟ್ ಆಗಿದ್ದಂಥ ಸಬರ್ವಾಲ್ ಅವರು ಕೂಡ ಇತ್ತೀಚೆಗೆ ಅವ್ರ ತಂದೆಯನ್ನು ನೋಡ್ಕೊಳ್ಳೋದಕ್ಕೋಸ್ಕರ, ಅವ್ರ ತಂದೆಗೆ 82 ವರ್ಷ, ಅನಾರೋಗ್ಯ ಪೀಡಿತರು, ತಂದೆಗೆ ಆರೈಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋ ಒಂದು ಕೊರಗು ತುಂಬ ಇತ್ತಂತೆ ಸುಮಿತ್ ಅಗರ್ವಾಲ್ ಅವರಿಗೆ. ಹಾಗಾಗಿ ಕೆಲವು ದಿನಗಳ ಹಿಂದಷ್ಟೇ ಅವರು ನಾನು ಬೇಗ ಕೆಲಸವನ್ನು ಬಿಟ್ಟುಬಿಡ್ತೀನಿ, ತಮ್ಮ ತಂದೆ ಜೊತೆ ನೆಲೆಸ್ಬಿಡ್ತೀನಿ, ಮದುವೆನೂ ಕೂಡ ಆಗಿ ಅಪ್ಪನನ್ನು ನೋಡ್ಕೊಂಡು ಇರ್ತೀನಿ ಅನ್ನೋ ಒಂದು ಡ್ರೀಮನ್ನು ಮಾಡಿದ್ರಂತೆ. ಇದೇ ಹೊಸದಾಗಿ ಡ್ರೀಮ್ ಲೈನರ್ ವಿಮಾನವನ್ನು ಕೂಡ ತಂದೆಗೆ ವಿಡಿಯೋ ಕಾಲ್ ಮುಖಾಂತರವಾಗಿ ತೋರಿಸಿದ್ರಂತೆ. ಬಹಳಷ್ಟು ಶಾಂತಿ ಪ್ರಿಯರು, ಆದರೆ ಅವ್ರ ಜೀವನವೂ ಕೂಡ ಇಲ್ಲಿಗೆ ಅಂತ್ಯವಾಗಿಬಿಡ್ತು. ಹೀಗೆ ಒಬ್ಬೊಬ್ಬರ ಕಥೆಯೂ ಕೂಡ ಘನಘೋರ. ಈಗಾಗಲೇ ಅವ್ರ ಕುಟುಂಬದವರಿಗೆ ಅವರ ಮೃತದೇಹಗಳನ್ನು ವರ್ಗಾಯಿಸುವ ಕೆಲಸ, ಅದು ಕೂಡ ಇನ್ನೊಂದು ವಾರವೂ ಕೂಡ ಹಿಡಿಯಬಹುದು. ಯಾಕೆಂದರೆ DNA ಟೆಸ್ಟ್ ಅಷ್ಟು ತುಂಬ ಸೂಕ್ಷ್ಮ. ಯಾಕೆಂದರೆ ಹೆಚ್ಚಾಗಿ ಆ DNA ಅಂಶ ಉಳಿದಿರೋದಕ್ಕೆ ಸಾಧ್ಯ ಯಾವ್ಯಾವ ಸುಟ್ಟ ದೇಹಗಳಲ್ಲಿ, ಹಲ್ಲಿನಲ್ಲಿ, ಕೆಲವೊಂದು ಮೂಳೆಗಳಲ್ಲಿ ಸಿಗಬಹುದು. ಅದನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಹೈ ಟೆಂಪ್ರೇಚರ್ ಇರೋದ್ರಿಂದ ಅಲ್ಲಿಂದಲೂ ಕೂಡ ಆ DNA ಅಂಶವನ್ನು ತೆಗೆದು ಆ ದೇಹವನ್ನು ಪತ್ತೆ ಹಚ್ಚಿ ಯಾರ ಕುಟುಂಬಕ್ಕೆ ಸೇರಿದ್ದು ಅನ್ನೋದು ಕಂಡುಹಿಡಿಯೋದು ಕೂಡ ಒಂದು ದೊಡ್ಡ ಸವಾಲಿನ ಕೆಲಸ. ಅದೆಲ್ಲವೂ ಕೂಡ ಆಗ್ತಾ ಇದೆ.
ಆದರೆ ಆ ಪ್ರಯಾಣಿಕರನ್ನ ರಕ್ಷಣೆ ಮಾಡಲಿಕ್ಕೆ, ಸಜೀವ ದಹನವಾಗ್ತಾ ಇದ್ದಂಥ ಪ್ರಯಾಣಿಕರನ್ನ ರಕ್ಷಣೆ ಮಾಡಲಿಕ್ಕೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸಿಬ್ಬಂದಿಯವರ ಮಾತುಗಳು ಕೂಡ ಒಂದೊಂದು ಬಾರಿ ಎಷ್ಟು ನಿಬ್ಬೆರಗಾಗುವಂತೆ ಮಾಡಿಬಿಡುತ್ತೆ ಅಂದರೆ 1000 ಡಿಗ್ರಿ ಸೆಲ್ಸಿಯಸ್ ತಲುಪಿದ್ರಿಂದ ಅವ್ರು ಹತ್ತಿರಕ್ಕೂ ಕೂಡ ಹೋಗಲಿಲ್ಲ, ಕೈ ಚೆಲ್ಲಿ ಕುಳಿತು ಬಿಟ್ಟರು. ಅದೆಲ್ಲ ಹೊಗೆ ದಟ್ಟವಾಗಿ ವ್ಯಾಪಿಸಿ ಆ ಜ್ವಾಲೆ ಎಲ್ಲ ಕಮ್ಮಿ ಆದ ನಂತರ ಆ ಬೆಂಕಿಯನ್ನು ನಂದಿಸುವ ಕೆಲಸಕ್ಕೆ ಮುಂದಾಗಿಬಿಟ್ಟಿದ್ರಂತೆ. ಈ ಥರದ ಮರೆಯಲಾಗದ ಕರಾಳ ಬ್ಲ್ಯಾಕ್ ಡೇ ಅಂದರೆ ತಪ್ಪಾಗಲಿಕ್ಕಿಲ್ಲ. ಜೀವಂತ ಕ್ಷಣಗಳನ್ನು ಕಣ್ಣಾರೆ ಕಂಡವ್ರಿಗಂತೂ ಅದರ ಘೋರ ನೆನಪುಗಳನ್ನು ಮೆಲುಕು ಹಾಕ್ತಾ ಹೋಗ್ತಾರೆ. ಸ್ನೇಹಿತರೆ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.